ಈಗಾಗಲೇ ದೇವೇಗೌಡರ ಮನೆಗೆ ಭೇಟಿ ಕೊಟ್ಟಂತ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಪತ್ರಕರ್ತರೊಂದಿಗೆ ಮಾತನಾಡ್ತಿದ್ದಾರೆ. ಅದರ ನೇರ ದೃಶ್ಯ ಇಲ್ಲಿದೆ ನೋಡಿ. ಈಗಾಗಲೇ ದೇವೇಗೌಡರ ಮನೆಗೆ ಭೇಟಿ ಕೊಟ್ಟಂತ ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಬೆಂಗಳೂರು ಉಸ್ತುವಾರಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಹಾಗೆ ರಿಜ್ವಾನ್ ಇವರೆಲ್ಲರೂ ಕೂಡ ಅಲ್ಲಿದ್ದಾರೆ. ನಾನು ಅದನ್ನು ಮಾಧ್ಯಮದ ಮೂಲಕನೇ ನೋಡಿದೆ. ನಾನೇನು ಅವರಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾಗಲಿ ಅಥವಾ ಭೇಟಿ ಮಾಡಿದ್ದಾಗಲಿ ಇರಲಿಲ್ಲ. ಹಾಗಾಗಿ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ಬಂದೆ, ಚರ್ಚೆ ಮಾಡಿದ್ದೇನೆ. ಇದಾದ ನಂತರ ನಾವು ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ ಇನ್ನೂ ಅನೇಕ ಜನ ಹಿರಿಯರು ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ. ಅದ್ರ ಜೊತೆಗೆ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಜನತಾದಳದ ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರ ಜೊತೆಯಲ್ಲಿ ಮಾತನಾಡ್ತೀವಿ. ಎಲ್ಲ ಸಾಧಕ ಬಾಧಕಗಳನ್ನು ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ, ಬೆಂಗಳೂರಿನ ಬೆಳವಣಿಗೆಗೋಸ್ಕರ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅಂತಿಮವಾಗಿ ಈಗ ಪವರ್ ಶೇರಿಂಗ್ ಬಗ್ಗೆ ಮಾತಾಡೋದು ಏನಿಲ್ಲ, ಅದೆಲ್ಲ ಡಿಸ್ಕಷನ್ ಅಷ್ಟೇ. ದಿಸ್ ಇಸ್ ದಿ ಜಿಸ್ಟ್ ಸಮ್ ಅಂಡ್ ಸಬ್ಸ್ಟೆನ್ಸ್. ದೇವೇಗೌಡ ಪ್ರತಿಕ್ರಿಯೆ ಅಷ್ಟೇ ಅಲ್ಲ, ಅವರೇ ಬಂದು ಆಹ್ವಾನ ಮಾಡಬೇಕು ಅಂತ ಹೇಳಿದ್ರು ಸರ್. No further discussion. I told you very clearly. I had a discussion in response to the media reports. Thank you, sir. ಬಹುನಿರೀಕ್ಷೆಯ ಎಚ್.ಡಿ. ದೇವೇಗೌಡ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತುಕತೆ ಮುಗಿದಿದೆ. ಆದರೆ ಮಾತುಕತೆಯ ಮರ್ಮವನ್ನು ಪರಮೇಶ್ವರ್ ಬಿಚ್ಚಿಡುವಲ್ಲಿ ಮನಸ್ಸು ಮಾಡಲಿಲ್ಲ. ಮಾತುಕತೆ ಮುಗಿದಿದೆ ಅಂತ ಅಷ್ಟೇ ಹೇಳಿದ್ರು, ಆದರೆ ನಿರ್ಧಾರ ಏನು ಅನ್ನೋದಕ್ಕೆ ಸ್ಪಷ್ಟ ಉತ್ತರವನ್ನು ಅವರು ಕೊಡಲಿಲ್ಲ. ಹಾಗಾಗಿ ಇದೊಂದು ಫಲಪ್ರದ ಮಾತುಕತೆಯ ಅನ್ನುವಂಥದ್ದು ಇಲ್ಲಿ ಅನುಮಾನ ಮೂಡಿಸ್ತಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾದಂಥ ತೀರ್ಮಾನಕ್ಕೆ ಬಂದಿದ್ದೀವಿ ಎನ್ನುವಂತಹ ಗಟ್ಟಿದನಿಯ ಹೇಳಿಕೆ ಡಾಕ್ಟರ್ ಜಿ ಪರಮೇಶ್ವರಿಂದ ವ್ಯಕ್ತವಾಗಲಿಲ್ಲ. ಹಾಗಾಗಿ ಏನು ನಿರೀಕ್ಷೆ ಇತ್ತೋ ಅದನ್ನು ಕಾಂಗ್ರೆಸ್ ಇನ್ನೂ ಕೂಡ ಗುಟ್ಟಾಗಿಯೇ ಇಟ್ಟಿದೆ ಎನ್ನುವಂಥದ್ದು.